ಒಂದು ಈ ಕಂಪನಿ ಪರಿಚಯ ಆಗಿ ಒಂದು 2 ತಿಂಗಳಾಯ್ತು. 2 ತಿಂಗಳು ಏನ್ ನಮಗ ಗೊತ್ತಾಯ್ತಲ್ಲ, ಆ ತಕ್ಷಣನೇ 1.5 ತಿಂಗಳಿಂದ ಈ ಒಂದು ಕಬ್ಬಿನ ಪ್ಲಾಟಿಗೆ ನಾವು ಒಂದು ಈ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡಕ್ ಪಟ್ಟಿದ್ದೇವೆ ಅಂತಂದ್ಮೇಲೆ, ಬಟ್ ಇಲ್ಲಿ ಒಂದು ನಾವು ಟ್ಯಾಲಿ ತೋರಿಸ್ಬೇಕಾಗ್ಯದ. ಈ ಕಬ್ಬಿನ ಜೊತೆ 1 ತಿಂಗಳು ಮುಂಚೆ ಕಟಾವಾಗಿದ್ದಲ್ಲ ಸರ್, ಆ ಕಬ್ಬು ಮತ್ತೆ ಈ ಕಬ್ಬು ಇದ್ದೀವಿ. ಇವಾಗ ನೋಡ್ಬೋದು, ಈಗ ಏನ್ ಕಬ್ಬು ಇವ್ರು ವಿಡಿಯೋ ಮಾಡ್ತಾ ಇದಾರಲ್ಲ, ಇವ್ರದಾವಲ್ಲ ಈ ಪ್ಲಾಟ್. ಅದು 1 ತಿಂಗಳು ಮೊದಲು ಕಟಾವಾಗ್ಯದ. ಅದಕ್ಕೆ ನಮ್ ಡಾಕ್ಟರ್ ಭೂಮಿ ಕೊಟ್ಟಿಲ್ಲ. ಈಗ ನಾವೇನ್ ಮಾತಾಡ್ತಾ ಇದ್ದೇವಲ್ಲ, ಈ ಒಂದು ಕಬ್ಬಿನ ಪ್ಲಾಟಕ್ಕ ಅದು ಕಡ್ದು 1 ತಿಂಗಳು ಹಿಂದಗಡೆ ಇದು ಕಡ್ದದ. ಇದಕ್ಕ ಡಾಕ್ಟರ್ ಭೂಮಿ ಕೊಟ್ಟಿದೀವಿ. ಅದಕ್ಕೆ ಏನದ ಕೊರೇಜನ ಸರ್ಕಾರಿ ರಾಸಾಯನಿಕ ಗೊಬ್ಬರ ಎಲ್ಲಾ ಕೊಟ್ರ 1 ತಿಂಗಳ ಮುಂಚೆ ಕಡದ್ರು ಇದ್ರ ಅರ್ಧ ಇಲ್ಲ. ಅದಕ್ಕೆ ವ್ಯತ್ಯಾಸ ಮಾಡೋ ಸಂಬಂಧ ನಿಮಗೆ ತೋರ್ಸೋ ಸಂಬಂಧ ಹೇಳ್ತಾ ಇದ್ದೀವಿ. ಅದಕ್ಕ ಆ ರೈತರ ಒಂದು ಅನಿಸಿಕೆ ಕೇಳೋನು, ಏನ್ ಅವರು ಆ ಕಬ್ಬಿಗೆ ಏನ್ ಕೊಟ್ರು. 2 ಪ್ಲಾಟ್ ಅವ ನಿಮ್ಮ, ಅಂದ್ರ ನೀವು ನಿಮ್ ಬಾಯಲ್ಲಿ ನೀವೇ ಹೇಳ್ರಿ, ಏನ್ ನಿಮ್ಗೆ ವ್ಯತ್ಯಾಸ ಐತಿ? ಅಷ್ಟು ಕೂಡ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ದೇವೆ. ಒಟ್ಟು 2 ಅಲ್ಲ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ರಿ. ಇದು ಒಂದ್ಸಲ ನಮ್ ದೋಸ್ತ್ ಹೋದ ವರ್ಷ ಹೇಳಿದ್ದ ನನಗ, ಅಡಿಗೆ ಅವರು ಆದರ್ಶ ಹೇಳಿದ್ರು ಮಾಡಿದಿಲ್ಲ. ಈ ವರ್ಷ ನೋಡ್ಬೇಕು, 3 ಎಕರೆ ಮಾಡಿ ನೋಡ್ಬೇಕಂತ ಹೇಳಿ ಡಾಕ್ಟರ್ ಭೂಮಿ ಹಾಕಿನ್ರಿ. ಅದಕ್ಕೆ ರಾಸಾಯನಿಕ ಗೊಬ್ಬರ ಕೊರೇಜನ್ ಹೊಡೆದಿನಿ. ಅದು ಅಚ್ಚ ಹೇಳ್ರಿ ಸರ್, ಅಚ್ಚಗಡಿ ರಾಸಾಯನಿಕ ಗೊಬ್ಬರ ಏನ್ ಬರ್ತಾ ರಾಸಾಯನಿಕ ಗೊಬ್ಬರ ಅದಕ್ಕ ಕಡಿಮೆ ಮಾಡ್ಯಾರ 2 ಎಕರೆ ಅಂದ್ರೆ. ಆ 2 ಎಕರೆಕ್ಕ ಅದು ಎಷ್ಟ್ ದಿನ ಮುಂದ್ ಹೋಗ್ಯ ಸರ್? ಅದು 1 ತಿಂಗಳು. ಅದು 1 ತಿಂಗಳು ಮುಂದ್ ಹೋಗ್ಯದ. ರಾಸಾಯನಿಕ ಗೊಬ್ಬರ ಕೋರೇಜನ್ ಎಲ್ಲಾ ಬಳಸಿರಿ. ಬಟ್ ಇದಕ್ ನಮ್ ಡಾಕ್ಟರ್ ಭೂಮಾ ಎಲ್ಲಾ ಏನ್ ಬರ್ತ ನಮ್ ಸಾವಯವ ಕಂಪನಿ ಇದಕ್ ಬಳಸಿರಿ. 1 ತಿಂಗಳು ಹಿಂದಿದ್ರು ಈ ಕಬ್ಬಿನಲ್ಲಿ ಏನ್ ಬದಲಾವಣೆ ಆಗಿದೆ ಇಲ್ಲೇ ನೋಡ್ರಿ ಸರ್, ನೀವೇ ಗೊತ್ತಾಗ್ತದೆ. ನಮಗ್ ಗೊತ್ತಾಗಿದೆ, ಬಾಯಿನೇ ಹೇಳಿಲ್ಲ. ದಳ ನೋಡ್ರಿ ಬೇಕಾದ್ರೆ ಹೈಟ್. ಡಾಕ್ಟರ್ ಭೂಮಿ 1 ಎಕರೆಗೆ ಎಷ್ಟು ಪ್ಯಾಕೆಟ್ ಹಾಕಿರಿ? 3 ಪ್ಯಾಕೆಟ್ ಹಾಕಿರಿ. ಟೋಟಲ್ 3 ಎಕರೆ 9 ಪ್ಯಾಕೆಟ್ ಹಾಕಿರಿ. ಹಾಕದ ಮ್ಯಾಗ ನಿಮ್ಮ ಕಬ್ಬಿನೊಳಗ ಏನೇನ್ ಚೇಂಜಸ್ ಬೇರೆ ರೈತರಿಗೆ ನಮ್ಗ ಕಬ್ಬು ಹೊಡೆದಿದಿಲ್ರಿ, ಮೊದಲ ಕಬ್ಬು ಹೊಡೆದಿದಿಲ್ಲ. ಈ ಕಬ್ಬು ಹೊಡೆದ ದಳ ದಮ್ ಹಿಡಿದ್ರಿ, ಹೈಟ್ ಆಗ್ಯದ ಮನ. ಅಂದ್ರ ಇದು ಕಬ್ಬು, ಅಂದ್ರೆ ಇದು ಕಬ್ಬು ಏನಂದ್ರೆ ನಿಮ್ಮಲ್ಲಿ ಜಾಸ್ತಿ ಮರಿ ಹೊಡೆದಿದ್ದಿಲ್ಲ, ಅಂದ್ರೆ ಜಾಸ್ತಿ ಮರಿ ಹೊಡೆದದ. ಅಂದ್ರೆ ಇದು ದಳ ಏನದ ದಪ್ಪ ಇದ್ದಿದ್ದಿಲ್ಲ, ದಪ್ಪ ಆಗ್ಯದ. ಮತ್ತಿದು ಎಷ್ಟನೇ ಕುಡಿ ಅದ್ರಿ? ಈಗ 2ನೇದು. ನೀವೇನೋ ಹೊಳಕಾಗ್ಯದ ತೆಗೆದ್ಕಿಸಿಂದ ಬೇರೆ ಹಚ್ಬೇಕು, ಜೂನ್ ತಲಾಗತ್ತೀರಿ ರಗಳೆ. ಎದಕ್ ಸಂಬಂಧ ತೆಗಿಬೇಕಂತ ಮಾಡಿದ್ರಿ? ಅಂದ್ರೆ ಆ ಕುಡಿ ಸಾಲ್ ಮಾಡ್ಬೇಕು. ಓಕೆ, ಈ ಸದ್ಯ ಇದನ್ನೆಲ್ಲ ಬಳಕೆ ಮಾಡೋದ್ರಿಂದ ನಿಮಗ ಯಾವ ತರ ರಿಸಲ್ಟ್ ಕೊಟ್ಟದ? ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಅದ ಏನು? ಮತ್ತೆ ಬೇರೆ ರೈತರು ನಿಮ್ಗೆ ಏನ್ ಕೇಳಾಕತ್ತಾರ? ಇಲ್ಲಿ ಈ ಹೊಲ ಬಂದು ನೋಡೋಲಕತ್ತಾರ ಏನ್ ಹಾಕಿರಿ ಅಂತ ಹೇಳಿ. ನೀವೇನ ಕೇಳಾಕತ್ತೀರಿ ಅವ್ರಿಗೆ? ಡಾಕ್ಟರ್ ಭೂಮಿ ಯೂಸ್ ಮಾಡಿ ಅಂತ ಹೇಳಿ. ಡಾಕ್ಟರ್ ಭೂಮಿ ಯೂಸ್ ಮಾಡಿ ಅಂತ ಹೇಳಿರಿ. ಓಕೆ, ಬೇರೆ ರೈತರಿಗೆ ನೀವು ಸಜೆಷನ್ ಮಾಡ್ತಿರಲ್ಲ? ಮಾಡ್ತೀರಿ. ನಿಮಗೆ ಡಾಕ್ಟರ್ ಭೂಮಿ ಯೂಸ್ ಮಾಡಿದಕ್ಕ ಸಂತೃಪ್ತಿ ಅದ್ರಿ? ಅದ. ಓಕೆ, ಮತ್ತೆ ಏನಾದ್ರು ಬೇರೆ ರೈತರಿಗೆ ಹೇಳಂಗಿದ್ರಪ್ಪ ಅಂತಂದ್ರೆ ಸಜೆಷನ್ ಮಾಡ್ರಿ ಏನಾದ್ರು. ಡೌಟ್ ಇದ್ ರೈತರು ಖುದ್ದಾಗಿ ಅವ್ರ ತೋಟಕ್ಕೆ ಬಂದ್ರು ನೋಡಬಹುದು. 1 ತಿಂಗಳು ಮುಂದಿದ್ರು ಅದು ಕಡಿಮೆ ಅದ. 1 ಮುಂದೆ ಕಟಾವ್ ಮಾಡ್ಯಾರ, ಬಟ್ ಅದನ್ನ ತಿಂಗಳು ಹಿಂದಾಗಡೆ ಕಡದ್ರು ಏನದ ಅದ್ರ ಡಬಲ್ ಅದ. ಹೈಟ್ ನಲ್ಲಿ ಇರ್ಬೋದು, ಗ್ರೀನಿಶ್ ಮರಿ ಮಾಡ್ಕೊಳ್ತೀವಿ. ಇನ್ನೂ ಮಾಡ್ಕೊಂಬ ನೀವು ಮಾತಾಡ್ತಾ ಅದು ಬರ್ಲಿಲ್ಲ. ಇಡೀ 3 ಎಕರೆ ಪೂರ ಬರ್ಲಿದೆ. ಸರಿ, ನೀವು ಮಾತಾಡ್ತಾ ಇದು ಒಂದು ಡಾಕ್ಟರ್ ಭೂಮ್ ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡ್ತಾ ಬಿಟ್ಟ ರೈತರು ಹೇಳ್ದಾಗೆ. ಇದ್ರ ಪಕ್ಕದಲ್ಲಿರೋದು ರಾಸಾಯನಿಕ ಗೊಬ್ಬರ ಮತ್ತು ಕೊರೇಜನ್ ಯೂಸ್ ಮಾಡಂತ. ಈ ಕಬ್ಬಿನಕಿನ ಮುಂದ್ಗಡೆ ಕಟಾವ್ ಮಾಡಿದ್ದಾರೆ, ಆದರೂ ಇದರ ಬೆಳವಣಿಗೆ ರಾಸಾಯನಿಕ ಹಾಕಿ ಬಂದಿರೋ ಕಬ್ಬಿಂದು ಒಂದು. ಇದು ಡಾಕ್ಟರ್ ಭೂಮ್ ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡಿ ಬೆಳೆದಿರೋ ಪ್ಲಾಟ್. ಈ ತರ ಒಂದು ಉತ್ತಮ ಗುಣಮಟ್ಟದ ಒಂದು ಬೆಳವಣಿಗೆಯನ್ನ ಕಂಡಿದೆ ಕಬ್ಬು. ಈ ತರ ತಳ ಪೆಂಡು ಬಂದಿದೆ, ಮರಿ ಜಾಸ್ತಿ ಹೊಡೆದಿದೆ, ನೋಡ್ಬೋದು. ಹುಳೆ ಕಬ್ಬು ಇದು. ಮರಿ ಸಂಖ್ಯೆ ನೋಡ್ಬೋದು ನಾವು ಇಲ್ಲಿ ಈ ತರ.